ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜಕೀಯ ದಾಳಗಳೇ ಹಾಗೆ. ಅವರ ರಾಜಕೀಯ ಅಜೆಂಡಾ ಹೇಗಿರುತ್ತೆ, ಹೊರನೋಟಕ್ಕೆ ಯಾವ ರಾಜಕೀಯ ದಾಳ ಇಡ್ತಾ ಇರ್ತಾರೋ ಆ ದಾಳದ ರಾಜಕೀಯ ಆಳ ಬೇರೆಯೇ ಇರುತ್ತೆ. ಹೊರಗೆ ಹೇಳ್ತಿರುವ ವಿಷಯವಷ್ಟೇ ಅಲ್ಲದೆ ಅದನ್ನು ಮೀರಿದ ಪೊಲಿಟಿಕಲ್ ಪ್ಲಾನ್ ಅದರ ಹಿಂದಿರುತ್ತೆ. ಈಗ ಸಿದ್ದರಾಮಯ್ಯನವರು ಉರುಳಿಸಿರುವ ದಾಳವೂ ಅಂಥದ್ದೇ. ಏನದು? ಅದೇ ದಲಿತ ದಾಳ. ನೋಡೋಣ ಆ ದಲಿತ ದಾಳದ ಆಳ ಎಳೆ ಎಳೆಯಾಗಿ. ಈಗ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಾಡೋರಿಗೆ ನಾಲ್ಕೈದು ಮಾಡಬೇಕು ಅಂತಿದ್ರು, ಒಬ್ಬರಿಗೆ ಮಾಡಬೇಕು ಅಂತ ಹೇಳಿ ಮಾಡಿದವರು ಯಾರು? ಸಿದ್ದರಾಮಯ್ಯನವರ ಈ ಹೇಳಿಕೆ ಕೇವಲ ಒಂದು ಮಾಮೂಲಿ ಭಾಷಣದ ಮಧ್ಯೆ ಲೋಕಾಭಿರಾಮವಾಗಿ ಬಂದ ಹೇಳಿಕೆ ಅಂತಷ್ಟೇ ನೋಡುವುದಕ್ಕೆ ಸೀಮಿತವಲ್ಲ. ಇದೇ ಕಾರಣಕ್ಕೆ ಒಳ ಮೀಸಲಾತಿ ಹೋರಾಟದ ಅಖಾಡದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಒಂದು ಬಹಿರಂಗ ಹೇಳಿಕೆ ಈಗ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಈಗ್ಯಾಕೆ ಸಿದ್ದರಾಮಯ್ಯನವರು ಒಳ ಮೀಸಲಾತಿಯ ವಿಷಯದ ಬಗ್ಗೆ ಮಾತನಾಡಿದ್ರು ಅಂದ್ರೆ, ಅವರು ಹೋಗಿದ್ದೇ ಒಳ ಮೀಸಲಾತಿಯ ಬಗ್ಗೆ ವಿಚಾರ ಸಂಕಿರಣ ಉದ್ಘಾಟಿಸೋಕೆ. ಸ್ವಾಭಾವಿಕವಾಗಿ ಅಲ್ಲಿ ಸಿದ್ದರಾಮಯ್ಯ ಅವರು ಒಳ ಮೀಸಲಾತಿ, ಸಾಮಾಜಿಕ ನ್ಯಾಯ, ಹೋರಾಟ ಇದೇ ವಿಚಾರಗಳ ಬಗ್ಗೆ ಮಾತನಾಡಿದ್ರು. ಹಾಗೆ ಮಾತಾಡ್ತಾ ಅಧಿಕಾರ ಇರಲಿ ಅಥವಾ ಇಲ್ದಿರ್ಲಿ ತಮ್ಮ ಸಾಮಾಜಿಕ ನ್ಯಾಯ ಅಥವಾ ಒಳ ಮೀಸಲಾತಿ ಹೋರಾಟ ನಿಲ್ಲೋದಿಲ್ಲ ಅಂದ್ರು. ನಾನು ಈಗ ಸರ್ಕಾರದ ಮುಖ್ಯಸ್ಥನಲ್ಲ, ನನ್ನ ಕೈಯಲ್ಲಿ ಅಧಿಕಾರವಿಲ್ಲ, ಆದರೆ ಒಳ ಮೀಸಲಾತಿಯಲ್ಲಿರುವ ಗೊಂದಲಗಳನ್ನು ನಿವಾರಿಸಿ ಅದನ್ನು ಜಾರಿ ಮಾಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಬಳಿ ಮಾತುಕತೆ ನಡೆಸುತ್ತೇನೆ. ಶಿವಕುಮಾರ್ ಅವರು ನಾನು ಹೇಳಿದ ಮಾತನ್ನ ಕೇಳುತ್ತಾರೆ ಅಂತ ಹೇಳಿದ್ದಾರೆ. ಇಷ್ಟು ಹೇಳಿದ ಮೇಲೆ ಅಂತಿಮವಾಗಿ ಸಚಿವ ಸಂಪುಟವೇ ನಿರ್ಧಾರ ಕೈಗೊಳ್ಳಬೇಕಾಗಿದೆ ಅಂತಾನೂ ಅವರೇ ಹೇಳಿದ್ದಾರೆ. ಆದರೆ ಅಂತಿಮವಾಗಿ ನಾನು ಒಳ ಮೀಸಲಾತಿಯ ಪರ ಅಂತ ಹೇಳಿದ್ದಾರೆ. ನಾನು ನಿಮ್ಮ ಪರ ಇರ್ತೀನಿ, ಒಳ ಮೀಸಲಾತಿ ಪರ ಅಂದ್ರೆ ನಿಮ್ಮ ಪರ ಅಲ್ಲ. ಆದರೆ ಈಗ ಪ್ರಶ್ನೆ ಇರೋದು, ಡಿಕೆ ಶಿವಕುಮಾರ್ ಅವರ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂದ್ರೆ ಮುಂದೆ ನೇಮಕಾತಿಗಳನ್ನ ಮಾಡುವಾಗ ಒಳ ಮೀಸಲಾತಿಯ ಅನ್ವಯ ನೇಮಕ ಆಗಬೇಕು ಅನ್ನೋದು. ಈಗಾಗಲೇ ರಾಜ್ಯ ಸರ್ಕಾರ ಸುಮಾರು 56,000ಕ್ಕೂ ಹೆಚ್ಚು ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳೋದಾಗಿ ಹೇಳಿದೆ. ಈ ನೇಮಕಾತಿಯ ವೇಳೆ ಒಳ ಮೀಸಲಾತಿ ಜಾರಿ ಮಾಡೋದಾಗಿಯೂ ಹೇಳಿದೆ. ಆದರೆ ಈ ಮಧ್ಯೆ ಈ ಪ್ರಕರಣ ಕೋರ್ಟಿನ ಮೆಟ್ಟಿಲೇರಿದೆ. ಅದ್ಯಾಕೆ ಅನ್ನೋದನ್ನ ಮುಂದಿನ ಎಳೆಯಲ್ಲಿ ನೋಡೋಣ. ಆದರೆ ಸಿದ್ದರಾಮಯ್ಯನವರ ಈ ಭಾಷಣದ ಮೂಲಕ ಒಳ ಮೀಸಲಾತಿ ಜಾರಿ ಆಗಲೇಬೇಕು ಅಂತ ದನಿ ಎತ್ತುವ ಮೂಲಕ ಒಳ ಮೀಸಲಾತಿಗಾಗಿ ಹೋರಾಟ ನಡೆಸಿ ಎನ್ನುವ ಮೂಲಕ ತಾನು ಒಳ ಮೀಸಲಾತಿ ಪರ ಹೋರಾಟಕ್ಕೆ ಸಿದ್ಧ ಎನ್ನುವ ಮೂಲಕ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಸರ್ಕಾರದತ್ತ ಎಸೆದಿರುವ ಆಳ ಅಗಲ ವಿಸ್ತಾರವಾಗಿದೆ ಎನ್ನುವಂತ ವಿಶ್ಲೇಷಣೆಗೆ ಇಂಬು ಕೊಟ್ಟಿದೆ. ಒಳ ಮೀಸಲಾತಿ ಹೋರಾಟವನ್ನು ಹೋರಾಟಗಾರರು ಕೂಡ ಮಾಡೋದಕ್ಕೆ ಕರೆ ಕೊಡ್ತಿದ್ದಾರೆ. ಅಂದರೆ ಎಲ್ಲ ಒಂದು ಕಡೆ ಮತ್ತೆ ತಮ್ಮ ಒಂದು ಎಂದಿನಂತೆನ ತಮ್ಮ ಅಹಿಂದ ಒಂದು ಸಮುದಾಯವನ್ನು ಮತ್ತು ಆ ಒಂದು ಹಿಂದುಳಿದ ವರ್ಗಗಳ ಒಂದು ಆಕ್ಟಿವಿಸಮನ್ನು ಮತ್ತೆ ಚಾಲನೆಗೆ ತರ್ತಿದ್ದಾರೆ ಸಿದ್ದರಾಮಯ್ಯ ಅಂತ ಇದರ ಅರ್ಥ ಆಗುತ್ತೆ. ಆಮೇಲೆ ಇದನ್ನ ಈ ಥರದ ಒಂದು ರಾಜಕಾರಣದ ಪರಿಸ್ಥಿತಿ ಯಾಕೆ ಬಂತು ಸಿದ್ದರಾಮಯ್ಯನವರಿಗೆ? ಸಿದ್ದರಾಮಯ್ಯ ಅವರ ಈ ಭಾಷಣ, ಅದರಲ್ಲೂ ಒಳ ಮೀಸಲಾತಿ ಕುರಿತ ಹೇಳಿಕೆ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುತ್ತದೆಯೇ ಎನ್ನುವಂತ ಪ್ರಶ್ನೆಗೆ ರಾಜಕೀಯ ವಲಯದಲ್ಲಿ ವಿಭಿನ್ನ ವಿಶ್ಲೇಷಣೆಗಳು ಕೇಳಿ ಬರ್ತಾ ಇವೆ. ಸಿದ್ದರಾಮಯ್ಯ ಅವರು ತಮ್ಮ ಹೇಳಿಕೆಯ ಮೂಲಕ ತಾವು ಅಧಿಕಾರದಲ್ಲಿ ಇಲ್ಲದಿದ್ರೂ ತಳ ಸಮುದಾಯಗಳ ಪರವಾಗಿ ಧ್ವನಿ ಎತ್ತುತ್ತಿರುವುದಾಗಿ ತೋರಿಸಿಕೊಳ್ಳುವ ಮೂಲಕ ಒಳ ಮೀಸಲಾತಿ ಜಾರಿಯ ವಿಳಂಬದ ಹೊಣೆಯನ್ನ ಪ್ರಸ್ತುತ ಆಡಳಿತದ ಮೇಲೆ ಹೊರಿಸುವ ತಂತ್ರಗಾರಿಕೆ ಇದೆ ಎನ್ನುವ ವಿಶ್ಲೇಷಣೆಯೂ ಇದೆ. ಆದರೆ ಒಂದು ಸರ್ಕಾರವಾಗಿ ಒಂದು ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆ ಇದ್ದಂಥ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಮುಖ್ಯಸ್ಥರಾಗಿ ಡಿ ಕೆ ಶಿವಕುಮಾರ್ ಕೇವಲ ಒಂದು ಸಮುದಾಯದ ನಾಯಕನಾಗಿ ಮಾತ್ರ ತೀರ್ಮಾನ ತಗೊಳ್ಳೋದಿಲ್ಲ. ಎಲ್ಲೋ ಒಂದು ಕಡೆ ಆ ರೀತಿ ನೆರೇಟಿವ್ ಬಿಲ್ಡ್ ಮಾಡೋದಕ್ಕೆ ಸಿದ್ದರಾಮಯ್ಯ ಅಣಿಯಾಗ್ತಿದ್ದಾರೆ ಅಂತ ನನಗೆ ಅನಿಸ್ತದೆ. ಮೊದಲನೇದಾಗಿ ಸಿದ್ದರಾಮಯ್ಯನವರು ಈ ಭಾಷಣದ ಮೂಲಕ ಒಳ ಮೀಸಲಾತಿ ತೀರ್ಮಾನವನ್ನ ಬದ್ಧತೆಯೊಂದಿಗೆ ಮಾಡಿದ್ದು ನಾನು ಎನ್ನುವ ಸಂದೇಶ ನೀಡುತ್ತಿದ್ದಾರೆ. ಇದೇ ಕಾರಣಕ್ಕೆ ಇವರು ಬದ್ಧತೆ ಇದ್ದವರು ಮಾತ್ರ ಈ ಕೆಲಸ ಮಾಡೋದಕ್ಕೆ ಸಾಧ್ಯ ಎನ್ನುತ್ತಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವರು ಏಕಕಾಲಕ್ಕೆ ಕೊಡ್ತಾ ಇರುವ ಎರಡೆರಡು ಸಂದೇಶಗಳೇನು ಅಂದ್ರೆ, ಮೊದಲನೇದಾಗಿ ದಲಿತ ಪರ ತನಗೆ ಬದ್ಧತೆ ಇದೆ ಅನ್ನೋದು, ಎರಡನೇದಾಗಿ ಈಗ ಒಳ ಮೀಸಲಾತಿ ಜಾರಿ ಆಗಬೇಕು ಅಂದ್ರೆ ಬದ್ಧತೆ ಇದ್ದವರು ಮಾತ್ರ ಜಾರಿ ಮಾಡೋದಕ್ಕೆ ಸಾಧ್ಯ ಅನ್ನೋದು. ಅದೇ ಕಾರಣಕ್ಕೆ ಸಿದ್ದರಾಮಯ್ಯನವರ ಬದ್ಧತೆ ಮಾತಾಡಿದ್ದಾರೆ.
ಅಂದ್ರೆ ನಾ ಯಾಕೆ ಇವನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ಬದ್ಧತೆ ಇದ್ದಾಗ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು 24.1% ಇದ್ದಾರೆ. ಸ್ವತಃ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಒಳ ಮೀಸಲಾತಿಯ ಬಗ್ಗೆ ಸಚಿವ ಸಂಪುಟದಲ್ಲೇ ತೀರ್ಮಾನ ಮಾಡಿರುವಾಗ ಈಗ ಯಾಕೆ ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ಪ್ರಶ್ನೆ ಎತ್ತಿದ್ದಾರೆ ಅಂದ್ರೆ, ಇದೇ ಸರ್ಕಾರ 56,000ಕ್ಕೂ ಹೆಚ್ಚು ಹುದ್ದೆಗಳ ಭರ್ತಿ ಮಾಡುವ ಘೋಷಣೆ ಮಾಡಿದೆ. ಈ ಸರ್ಕಾರಿ ಹುದ್ದೆಗಳ ಭರ್ತಿ ಮಾಡುವ ವೇಳೆ ಒಳ ಮೀಸಲಾತಿ ಜಾರಿ ಮಾಡಬೇಕು ಅನ್ನೋದು ಇದರ ತಾತ್ಪರ್ಯ. ಇದರ ಜೊತೆಗೆ ಮತ್ತೊಂದು ದಾಳವೂ ಇದೆ. ಅದೇನು ರಾಜಕೀಯವಾಗಿ ಈ ದಾಳ ಯಾವ ರೀತಿಯ ಸವಾಲು, ಈ ದಾಳದ ಹಿಂದಿರುವ ಇದಕ್ಕಿಂತಲೂ ದೊಡ್ಡ ಅಸ್ತ್ರ ಯಾವುದು, ಈ ಎಲ್ಲ ವಿವರಗಳು ಈ ಎಳೆ ರಾಜಕೀಯದ ಮುಂದಿನ ಎಳೆ. ಈ ಒಳ ಮೀಸಲಾತಿ ಅನ್ನೋ ವಿಚಾರನೇ ರಾಜಕೀಯವಾಗಿಯೂ ಸಾಮಾಜಿಕವಾಗಿಯೂ ಕಾಂಪ್ಲಿಕೇಟೆಡ್. ಯಾವುದೇ ಪಕ್ಷದ ಸರ್ಕಾರ ಇದ್ರೂ ಕೂಡ, ಅದರ ನೇತೃತ್ವದ ಸರ್ಕಾರ ಇದ್ರೂ ಕೂಡ ಇದನ್ನ ಅಂದ್ರೆ ಒಳ ಮೀಸಲಾತಿ ಅನ್ನೋ ವಿಚಾರವನ್ನ ಜೇನುಗೂಡಿಗೆ ಕೈ ಹಾಕೋದು ಅಥವಾ ಕಲ್ಲೆಸೆಯೋದು ಅನ್ನೋ ರೀತಿಯಲ್ಲೇನೆ ವಿಶ್ಲೇಷಣೆ ಮಾಡಲಾಗುತ್ತೆ. ಹಿಂದೆ ನಾವು ಗಮನಿಸಿದ್ವಿ, ಬಿಜೆಪಿ ಸರ್ಕಾರ ಇರ್ತಾ ಕೂಡ ಇಂಥದ್ದೊಂದು ಪ್ರಯತ್ನ ಮಾಡಿದಾಗ ಅದರ ನೇರ ಪರಿಣಾಮ ಚುನಾವಣೆ ಮೇಲೆ ಆಯಿತು ಅನ್ನೋ ವಿಶ್ಲೇಷಣೆ ಕೂಡ ರಾಜಕೀಯ ವಲಯದಲ್ಲಿ ಇದ್ದೇ ಇದೆ. ಸಿದ್ದರಾಮಯ್ಯನವರು ಹೇಳಿ ಕೇಳಿ ಹಿಂದುಳಿದ ವರ್ಗಗಳ ಪರ ನಾಯಕ ನಾನು, ಸಾಮಾಜಿಕ ನ್ಯಾಯವನ್ನ ಉಸಿರಾಡುವ ನಾಯಕ ನಾನು ಅಂತ ಹೇಳಿ ಬಿಂಬಿಸ್ಕೊಂಡಿರ್ತಕ್ಕಂಥ ನಾಯಕ. ಸಿದ್ದರಾಮಯ್ಯನವರ ಕೈಯಲ್ಲೂ ಕೂಡ 3 ವರ್ಷಗಳ ಕಾಲ ಆಡಳಿತ ಇತ್ತು. ಹೌದು, ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಏನು ಅನ್ಕೊಂಡಿದ್ರು ಅದು ಮಾಡ್ಲಿಕ್ಕಾಗಲಿಲ್ಲ. ಹೈಕಮಾಂಡ್ನಿಂದ ಮರು ಸಮೀಕ್ಷೆ ಮಾಡ್ಲಿಕ್ಕಾಯ್ತು. ಅದಾಗೋವರೆಗೂ ಅಂದರೆ ಜಾತಿ ಗಣತಿ ಆಗೋವರೆಗೂ ಈ ಒಳ ಮೀಸಲಾತಿ ಕೈ ಹಾಕ್ಲಿಕ್ಕೆ ಆಗೋದಿಲ್ಲ, ನಮ್ಮ ಹತ್ರ ಸೈಂಟಿಫಿಕ್ ನಂಬರ್ಸ್ ಇಲ್ಲ ಅನ್ನೋ ಒಂದು ವಾದ ಕೂಡ ಇತ್ತು. ಈಗ ಕಡೆಗೆ ಯಾರು ಮಾಡ್ತಾರೆ ಇದನ್ನ, ಒಳ ಮೀಸಲಾತಿ ಆಗಲೇಬೇಕು, ಬಟ್ ಯಾರು ಮಾಡ್ತಾರೆ ಇದನ್ನ ಅನ್ನೋ ರೀತಿಯ ಪ್ರಶ್ನೆ. ಬಹುಶಃ ಇದೇ ವಿಚಾರಕ್ಕೆ ಅನ್ಸುತ್ತೆ ಸಿದ್ದರಾಮಯ್ಯನವರು ಕೂಡ ಬದ್ಧತೆ ಬೇಕು ಅಂತ ಹೇಳಿದ್ದಾರೆ. ಹಾಗಾದ್ರೆ ರಾಜಕೀಯವಾಗಿ ಕೆಲವರು ಪ್ರಶ್ನೆ ಕೇಳಬಹುದೇನೋ, ನಿಮಗಿರ್ಲಿಲ್ವಾ ಬದ್ಧತೆ, ನೀವೇನು ಮಾಡಿದ್ರಿ ಅಂತ ಹೇಳಿ. ಅದಕ್ಕೂ ಕೂಡ ಸಿದ್ದರಾಮಯ್ಯನವ್ರ ಹತ್ರ ಉತ್ತರ ಶತಸಿದ್ಧವಾಗಿದೆ. ನಾವು ಏನೆಲ್ಲ ಪ್ರಯತ್ನ ಮಾಡಿದ್ವಿ ಅನ್ನೋದರ ಡೀಟೇಲ್ಸ್ ಕೂಡ ಸಿದ್ದರಾಮಯ್ಯನವರು ಅವಕಾಶ ಸಿಕ್ಕಾಗಲೆಲ್ಲ ಕೊಡ್ತಾ ಹೋಗ್ತಾರೆ. ಎನಿವೆ, ಈ ಒಳ ಮೀಸಲಾತಿ ಅನ್ನೋದು ಸದ್ಯಕ್ಕೆ ಯಾವ ರೀತಿಯಾಗಿ ವರ್ಕೌಟ್ ಆಗ್ತಾ ಇದೆ ಅನ್ನೋದನ್ನು ಗಮನಿಸೋಣ. SC ಪರಿಶಿಷ್ಟ ಜಾತಿ 15% ಅಷ್ಟು ಮೀಸಲಾತಿ ಒಟ್ಟಾರೆಯಾಗಿ ಪರಿಶಿಷ್ಟ ಜಾತಿಗಿದೆ. ಇದರ ಒಳಗಡೆ ಹೇಗೆ ಈ ಮೀಸಲಾತಿ ಪ್ರಮಾಣವನ್ನು ಹಂಚಿಕೆ ಮಾಡಲಾಗಿದೆ ಅನ್ನೋದನ್ನು ಗಮನಿಸೋಣ. ಅಂದರೆ ಬೇಸಿಕಲಿ ಒಳ ಮೀಸಲಾತಿ 15% ನೆನ್ಪಿಟ್ಕೊಳ್ಳಿ ಸದ್ಯಕ್ಕೆ SCಗಿರೋದು. ಆ ಪೈಕಿ ಪ್ರವರ್ಗ A, B ಹಾಗೆ C ಅಂತ ಹೇಳಿ 3 ಪ್ರವರ್ಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಪರಿಶಿಷ್ಟ ಜಾತಿಯನ್ನು 101 ಜಾತಿ ಹಾಗೆ ಉಪಜಾತಿಗಳನ್ನು ಒಳಗೊಂಡಂತೆ 15% ಮೀಸಲಾತಿ. ಅದರಲ್ಲಿ ಪ್ರವರ್ಗ A, ಪ್ರವರ್ಗ B ಹಾಗೆ ಪ್ರವರ್ಗ C ಅಂತ ಹೇಳಿ ವಿಂಗಡಣೆ ಮಾಡಲಾಗಿದೆ ಒಳ ಮೀಸಲಾತಿ ಸಲುವಾಗಿ. ಪ್ರವರ್ಗ ಎಗೆ ಶೇಕಡ ಸದ್ಯಕ್ಕೆ 5.25%ನಷ್ಟು, ಈ 15%ನಲ್ಲಿ 5.25%ನಷ್ಟು ಮೀಸಲಾತಿಯನ್ನು ಕೊಡಲಾಗುತ್ತೆ. ಇದು ಒಳ ಮೀಸಲಾತಿ. ಈ ಪ್ರವರ್ಗ ಎನಲ್ಲಿ ಮಾದಿಗ ಹಾಗೆ ತತ್ಸಮಾನವಾದ ಜಾತಿ ಹಾಗೆ ಉಪಜಾತಿಗಳು ಬರುತ್ತೆ ಪ್ರವರ್ಗ ಎ. ಇನ್ನು ಪ್ರವರ್ಗ ಬಿಯಲ್ಲಿ ಶೇಕಡ ಅಲ್ಲೂ ಕೂಡ ಕೊಟ್ಟಿರೋದು 5.25% ಮೀಸಲಾತಿ ಹೊಲೆಯ ಹಾಗೆ ತತ್ಸಮಾನವಾದ ಜಾತಿ ಹಾಗೆ ಉಪಜಾತಿಗಳು ಪ್ರವರ್ಗ ಬಿ ಅಡಿಯಲ್ಲಿ ಬರುತ್ತೆ. ಇನ್ನು ಪ್ರವರ್ಗ ಸಿಯಲ್ಲಿ ಶೇಕಡ 4.50% ಮೀಸಲಾತಿಯನ್ನು ಕೊಡಲಾಗಿದೆ. ಅಲೆಮಾರಿ ಹಾಗೆ ತತ್ಸಮಾನವಾದ ಜಾತಿ ಉಪಜಾತಿಗಳು ಪ್ರವರ್ಗ ಸಿಗೆ ಬರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನಾನು ಆಗಲೇ ಹೇಳಿದ ಹಾಗೆ ಪರಿಶಿಷ್ಟ ಜಾತಿಗಳು ಒಟ್ಟು 101 ಜಾತಿ ಹಾಗೆ ಉಪಜಾತಿಗಳನ್ನು ಸೇರಿಸ್ಕೊಂಡು 15% ಮೀಸಲಾತಿಯನ್ನು ಕೊಡಲಾಗಿರೋದು. ಅದರಲ್ಲಿ 3 ಪ್ರವರ್ಗಗಳನ್ನಾಗಿಸಿ 5.25, 5.25 ಹಾಗೆ 4.5 ಅನ್ನೋ ಹಂತಕ್ಕೆ ಇದನ್ನ ವಿಂಗಡಣೆ ಮಾಡಲಾಗಿದೆ. ಇನ್ನೂ ಕೂಡ ಇದರಲ್ಲಿ ಕ್ರೀಮಿ ಲೇಯರ್ ಅಂದರೆ ಕೆನೆಪದರು ಮೇಲ್ಭಾಗದಲ್ಲಿರ್ತಕ್ಕಂಥ ಜಾತಿಗಳು ಅಂದರೆ ಇರೋದ್ರಲ್ಲೇ ಹಿಂದುಳಿದ ಜಾತಿ ಉಪಜಾತಿಗಳಲ್ಲೇ ಕೊಂಚ ಮೇಲಿರ್ತಕ್ಕಂಥ ಜಾತಿಗಳಿಗೇನೆ ಹೆಚ್ಚು ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಅನ್ನೋ ಆರೋಪ ಕೂಡ ಇದ್ದೇ ಇದೆ. ಇದೆಲ್ಲದರ ನಡುವೆ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಯಾಕೆ ಈ ಮಾತು ಹೇಳಿದ್ರು ಅನ್ನೋ ವಿಚಾರ ಕೂಡ, ಅಂದರೆ ಈಗ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ, ಹಾಲಿ ಇರೋದು ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲಿ ಆಡಳಿತ, ಬದ್ಧತೆ ಬೇಕು ಅಂತ ಹೇಳೋ ಮೂಲಕ ಹಾಗಾದರೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರಕ್ಕೇನಾದರೂ ಹೊಣೆಗಾರಿಕೆಯನ್ನು ನೀಡಿದ್ರ ಅಥವಾ ಆ ಜವಾಬ್ದಾರಿಯನ್ನು ಡಿ ಕೆ ಶಿವಕುಮಾರ್ ಅವರ ಹೆಗಲಿಗೆ ವರ್ಗಾವಣೆ ಮಾಡಿದ್ರ ಅಥವಾ ರಾಜಕೀಯವಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೇನಾದರೂ ಹೊಸದೊಂದು ಸವಾಲನ್ನು ಸಿದ್ದರಾಮಯ್ಯ ಆ ಮೂಲಕ ನೀಡಿದ್ರ? ಇಂಥ ಅನೇಕ ಪ್ರಶ್ನೆಗಳಿಗೆ ಸಿದ್ದರಾಮಯ್ಯನವರ ಆ ಒಂದು ಹೇಳಿಕೆ, ಅವರ ಮಾತುಗಳು ಸಾಕ್ಷಿಯಾಗ್ತಾ ಇದೆ. ಕಾದು ನೋಡಬೇಕು ಇದನ್ನು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಅಥವಾ ಡಿ ಕೆ ಶಿವಕುಮಾರ್ ಅವರು ವೈಯಕ್ತಿಕವಾಗಿ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳಿ.
ಒಳ ಮೀಸಲಾತಿ ಜಾರಿ ಮಾಡಬೇಕು ಅನ್ನೋದು ಸಾಕಷ್ಟು ವರ್ಷಗಳ ಕಾಲದಿಂದ ಕೇಳಿಬರ್ತಾ ಇರುವ ಕೂಗು. ಇದನ್ನ ಸೈಂಟಿಫಿಕ್ ಆಗಿ ಮಾಡಬೇಕು, ಯಾವ ಸಮುದಾಯಕ್ಕೂ ಕೂಡ ಅನ್ಯಾಯ ಆಗದೆ ಇರೋ ರೀತಿಯಲ್ಲಿ ಮಾಡಬೇಕು ಅನ್ನೋ ಕೂಗು ಕೂಡ ಇದ್ದೇ ಇದೆ. ನೀವು ಹೆಂಗೆ ಒಳ ಮೀಸಲಾತಿಯ ಕ್ಯಾಲ್ಕುಲೇಷನ್ ಮಾಡಿದ್ರು ಕೂಡ ಒಬ್ರಿಗೆ ಅನ್ಯಾಯ ಒಬ್ರಿಗೆ ನ್ಯಾಯ ಅನ್ನೋ ವಾದ ಇದ್ದೇ ಇರುತ್ತೆ. ಎನಿವೆ, ಈಗ ಸಿದ್ದರಾಮಯ್ಯನವ್ರು ಕೊಟ್ಟಿರುವ ಹೇಳಿಕೆ ಏನಿದೆ, ಇದು ಸವಾಲ ಅಥವಾ ಯಾವ ಅರ್ಥದಲ್ಲಿ ಈ ಮಾತನ್ನು ಹೇಳಿದ್ರು, ಇದರ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ವೀರೇಂದ್ರ ಒಪ್ಪಂದ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಬದ್ಧತೆಯ ಮಾತನ್ನು ಆಡ್ಬಿಟ್ರು ಸಿದ್ದರಾಮಯ್ಯನವರು. ಈಗ ನೀವಿದ್ದಾಗ ಏನು ಮಾಡಿದ್ರಿ ಅನ್ನೋ ಪ್ರಶ್ನೆಯ ಜೊತೆಗೆ ಈಗಿರೋರ್ ಬದ್ಧತೆ ಅಂದರೆ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ ಅನ್ನೋ ಹಂತಕ್ಕೂ ಕೂಡ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಸ್ಮಿತಾ, ಬಹಳ ಮುಖ್ಯವಾಗಿ ಈಗ ಬದ್ಧತೆಯ ಪ್ರಶ್ನೆ ಯಾಕೆ ಬಂತು? ಬದ್ಧತೆ ಪ್ರಶ್ನೆ ಯಾಕೆ ಬಂತು ಅಂದರೆ ನೋಡಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಅವರೇ ಕ್ಯಾಬಿನೆಟ್ಟಲ್ಲಿ ತೀರ್ಮಾನ ತೆಗೆದುಕೊಂಡಿರೋದು. ಅವರೇನು ಹೇಳ್ತಿದ್ದಾರೆ, ನಾನು ಬದ್ಧತೆಯಿಂದ ಕ್ಯಾಬಿನೆಟ್ಟಲ್ಲಿ ತೀರ್ಮಾನವನ್ನು ಮಾಡಿದ್ದೇನೆ. ಈಗ 56,000 ಹುದ್ದೆಗಳನ್ನ ಭರ್ತಿ ಮಾಡುವಾಗ ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವ ಸಂಪುಟ ತೀರ್ಮಾನ ಮಾಡಿದಂತೆ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ಅವರು ಬದ್ಧತೆಯ ಪ್ರಶ್ನೆಯನ್ನು ಮುಂದಿಡ್ತಾ ಇರುವಂಥದ್ದು. ಈಗ 15% ಅಂತ ನಿಗದಿ ಮಾಡಿದ್ದಾರೆ. ನಾವು ಅದನ್ನೀಗ ಡೀಟೇಲ್ಸ್ ಕೂಡ ಕೊಟ್ವಿ ಗ್ರಾಫಿಕ್ಸಲ್ಲಿ. ಏನು 5.25% ಪ್ರವರ್ಗ ಎ, ಹಾಗೆ ಪ್ರವರ್ಗ ಬಿ ಅದಕ್ಕೂ 5.25%, ಹಾಗೂ ಪ್ರವರ್ಗ ಸಿ 4.50% ಅಂತೇಳಿ. ಅದರಲ್ಲಿ ನೋಡಿ, ಕೇವಲ ಮೇಲ್ನೋಟಕ್ಕೆ ಕಾಣುವಷ್ಟು ಸರಳವಾಗಿಲ್ಲ ಸ್ಮಿತಾ ಇದು. ಇದರ ಬಗ್ಗೆ ಇದನ್ನು ಪ್ರಶ್ನೆ ಮಾಡಿ ಕೋರ್ಟ್ಗೂ ಕೂಡ ಹೋಗಿದ್ದಾರೆ. ಉದಾಹರಣೆಗೆ ಈ 3ನೇ ವರ್ಗ ಇದೆಯಲ್ಲ, ಪ್ರವರ್ಗ ಸಿ, ಅದರಲ್ಲಿ ನಿಮಗೆ ಲಂಬಾಣಿ, ಭೋವಿ, ಕೊರಮ, ಕೊರಚ ಹಾಗೂ ಅಲೆಮಾರಿ ಹಾಗೂ ಅಲೆಮಾರಿ ಈ ವರ್ಗಗಳು ಕೂಡ ಬರುತ್ತೆ. ಅದರಲ್ಲಿ ಅಲೆಮಾರಿ ಹಾಗೂ ಅಲೆಮಾರಿ ವರ್ಗಗಳು ಕೋರ್ಟಿಗೆ ಹೋಗಿದ್ದಾವೆ. ಏನಕ್ಕೆ ಕೋರ್ಟಿಗೆ ಹೋಗಿದ್ದಾವೆ? ನಮಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ. ಅದು ಯಾವ ರೀತಿ ಅನ್ಯಾಯ ಆಗುತ್ತೆ? ಅದು ಮುಖ್ಯವಾದ ಕಾರಣ ಸ್ಮಿತಾ, ಇಲ್ಲಿ ರೋಸ್ಟರ್ ಬಿಂದುಗಳು. ರೋಸ್ಟರ್ ಬಿಂದುಗಳನ್ನ ನಿಗದಿ ಮಾಡುವಾಗ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಹೇಳ್ತಾ ಇವೆ. ಯಾವ ರೀತಿ ಅನ್ಯಾಯ ಆಗುತ್ತೆ? ಅವ್ರು ಹೇಳ್ತಾ ಇರೋದೇನೆಂದರೆ, ಈಗ 4.50% ರೋಸ್ಟರ್ ಬಿಂದುಗಳನ್ನ ನಿಗದಿ ಮಾಡುವಾಗ ಈ ಪ್ರವರ್ಗ ಸಿಗೆ 18 ಬಿಂದುಗಳನ್ನ ನಿಗದಿ ಮಾಡಿದ್ದಾರೆ. 18 ಬಿಂದುಗಳನ್ನ ನಿಗದಿ ಮಾಡಿದಾಗ ಇವರಿಗೆ ಪ್ರತಿ 5ನೇ ಹುದ್ದೆ ಅಲೆಮಾರಿಗಳಿಗೆ ಅಂತೇಳಿ ನಿಗದಿಯಾಗಿದೆ. ನೀವು 5ನೇ ಹುದ್ದೆ ಹೇಗೆ? ಈಗ ಇರದೇ 18 ಹುದ್ದೆಗಳು ಇವರಿಗೆ ಪ್ರವರ್ಗ ಸಿಗೆ. ಇದರಲ್ಲಿ ಅದರಲ್ಲೂ ಮತ್ತೆ ಹೇಳ್ತಾರೆ 5ನೇ ಹುದ್ದೆ ಮತ್ತು ಒಟ್ಟು 4 ಹುದ್ದೆಗಳು ಅಂತ. ಅಲ್ಲಿಗೆ ಒಟ್ಟು 20 ಹುದ್ದೆ ಇದ್ದರೆ ಸ್ಮಿತಾ, ನೀವು 20 ಹುದ್ದೆ ಇದ್ದರೆ ಪ್ರತಿ 5ನೇ ಹುದ್ದೆ ಅಂದರೆ 5ನೇ ಹುದ್ದೆ, 10ನೇ ಹುದ್ದೆ, 15ನೇ ಹುದ್ದೆ ಹಾಗೂ 20ನೇ ಹುದ್ದೆ, ಈ ರೀತಿ 4 ಸಿಗುತ್ತೆ. ಒಟ್ಟು ಇರೋದೇ 18 ಹುದ್ದೆಗಳು ಇವರಿಗೆ. 4 ಹುದ್ದೆ ಹೇಗೆ ಸಿಗುತ್ತೆ ನಮಗೆ? ಪ್ರಶ್ನೆ ಅತ್ಯಂತ ಸ್ವಾಭಾವಿಕ ಅಲ್ವಾ? ಇದನ್ನು ಪ್ರಶ್ನೆ ಮಾಡಿ ಕೋರ್ಟಿಗೂ ಕೂಡ ಹೋಗಿದ್ದಾರೆ. ಕೋರ್ಟಲ್ಲಿ ಆಲ್ರೆಡಿ 3 ಹಿಯರಿಂಗ್ ಆಗಿದೆ ಸ್ಮಿತಾ. ಹಿಯರಿಂಗ್ ಆದ ನಂತರ ಇನ್ನೂ ತೀರ್ಪನ್ನು ಕೊಟ್ಟಿಲ್ಲ, ಈ ಕಡೆ ಸ್ಟೇ ಕೂಡ ಕೊಟ್ಟಿಲ್ಲ. ಇಂಥ ಸಂದರ್ಭದಲ್ಲಿ ಈಗ ನೋಡಿ, ಪೊಲೀಸ್ ಕಾನ್ಸ್ಟೇಬಲ್ಗಳ ನೇಮಕಾತಿ ಆಗ್ತಾ ಇದೆ, ರಿಟರ್ನ್ ಎಕ್ಸಾಮ್ ಆಗಿದೆ, ಫಿಸಿಕಲ್ ಆಗೋಗಿದೆ. ಈಗ ನೇಮಕಾತಿ ಮಾಡುವಾಗ ಜಾರಿ ಮಾಡಬೇಕು. ಸರ್ಕಾರದ ಬದ್ಧತೆ ಇಲ್ಲಿ ಬರುತ್ತೆ. ಬದ್ಧತೆಯ ಪ್ರಶ್ನೆ ನೀವು ಕೇಳಿದ್ರಲ್ಲ, ಬದ್ಧತೆಯ ಪ್ರಶ್ನೆ ಇಲ್ಲಿ ಬರುತ್ತೆ. ಈಗ ಯಾವ ರೀತಿ ಬದ್ಧತೆಯನ್ನು ಪ್ರದರ್ಶನ ಮಾಡ್ತಾರೆ ನೋಡಿ. ಸಿದ್ದರಾಮಯ್ಯನವರು ಉರುಳಿಸಿರುವಂಥ ದಾಳ, ಅದರ ಆಳ ಎಷ್ಟಿದೆ ಅಂಥೇಳಿ ನಿಮಗೆ ರೋಸ್ಟರ್ ಬಿಂದುಗಳನ್ನ ಅರ್ಥ ಮಾಡ್ಕೊಂಡಾಗ ಗೊತ್ತಾಗುತ್ತೆ. ಮುಂದಿನ ಗ್ರಾಫಿಕ್ಸ್ ಇದೆಯಲ್ಲ ಸ್ಮಿತಾ, ಎಂಡಲ್ಲಿರುವಂಥದ್ದು, ಅದರಲ್ಲಿ ಬಹಳ ವಿವರವಾಗಿದೆ. ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡುವಾಗ ಇನ್ನಷ್ಟು ಅಂದರೆ ಸಾಮಾನ್ಯರಿಗೂ ಅರ್ಥ ಆಗುವ ರೀತಿಯಲ್ಲಿ ಆ ರೋಸ್ಟರ್ ಬಿಂದುಗಳನ್ನ ವಿವರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸಂಪರ್ಕದಲ್ಲಿ ವೀರೇಂದ್ರ.